ಎಲ್ಲರಿಗೂ ನಮಸ್ಕಾರ ಬಾಸು, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಇವಾಗ ಇಂಡಿಯನ್ ಟೀಮಲ್ಲಿ ಫುಲ್ಲು ಡಿಸ್ಕಷನ್ ಆಗ್ತಿರೋ ಮ್ಯಾಟ್ರ್ ಯಾವುದು ಅಂತ ಅಂದರೆ ಆಲ್ರೌಂಡಿಂಗ್ ಪೊಸಿಷನು. ಹಾರ್ದಿಕ್ ಪಾಂಡ್ಯ ಅವ್ರ ಪೊಸಿಷನ್ನೇ ಸಿಕ್ಕಾಪಟ್ಟೆ ಡಿಸ್ಕಷನ್ ನಡೀತಾ ಇರೋದು. ಅಂದರೆ ಎಲ್ಲರೂ ಫ್ಯಾನ್ಸ್ಗಳು ಅಷ್ಟೇ. ಸೊ ಹಾರ್ದಿಕ್ ಪಾಂಡ್ಯನ ಆಡಿಸ್ಬಾರ್ದಾ, ಇನ್ನೊಬ್ರು ಬೌಲರ್ ಬೇಕಾಗಿತ್ತು, ಆಲ್ರೌಂಡರ್ ಬೇಕಾಗಿತ್ತು, ಬೌಲರ್ ಹೂ ಕ್ಯಾನ್ ಬ್ಯಾಟ್ ಬೇಕಾಗಿತ್ತು, ಬ್ಯಾಟ್ಸ್ಮನ್ ಹೂ ಕ್ಯಾನ್ ಬೌಲ್ ಬೇಕಾಗಿತ್ತು. ಸೊ ಹಾರ್ದಿಕ್ ಪಾಂಡ್ಯ ಬರೀ ಬ್ಯಾಟಿಂಗ್ ಅಂತ ತೊಗೊಂಡ್ರೆ ಆಗೋದಿಲ್ಲ, ನಡೆಯೋದಿಲ್ಲ, ಇವೆಲ್ಲ 5 ಜನ ಬೌಲರ್ ಇಟ್ಕೊಂಡು ಹೋದ್ರೆ ಆಗೋದಿಲ್ಲ ಅಂತ ಫುಲ್ಲು ಹೆವಿ ಸೀನ್ಗಳು. ಬಟ್ ಹೌದು, 5 ಜನ ಬೌಲರ್ನ ಇಟ್ಕೊಂಡು ಹೋದ್ರೆ ಆಗೋದಿಲ್ಲ. ನೀವು ವಿರಾಟ್ ಕೊಹ್ಲಿ ಬೌಲಿಂಗ್ ಮಾಡಬೇಕು ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ನಾವು. ಸೊ ಅದೆಲ್ಲ ಆಗೋದಿಲ್ಲ. ಯಾರಾದರೂ ಒಬ್ಬ ಬೌಲರು ಹೊಡ್ತಾ ತಿಂದರು ಅಂತಂದ್ರೆ ನೀವು ನೋಡಿದ್ರಿ, ಹೋದ ಮ್ಯಾಚ್ ವಿರಾಟ್ ಕೊಹ್ಲಿ ಬೌಲಿಂಗೇ ಮಾಡಲಿಲ್ಲ. ಸೊ ಪ್ರಾಕ್ಟೀಸ್ ಗೇಮಲ್ಲಿ ಬೌಲಿಂಗ್ ಮಾಡಿದ್ರು. ಸೊ ಏನಂತ ಅರ್ಥನೇ ಆಗಲ್ಲ ಗುರು, ಇವ್ರ ಪ್ಲಾ ಏನು ಅಂತಲೇ ಅರ್ಥ ಆಗೋದಿಲ್ಲ. ವಿರಾಟ್ ಕೊಹ್ಲಿ ಇದರಲ್ಲಿ ಬೌಲಿಂಗ್ ಮಾಡಿದ್ರು ಪ್ರಾಕ್ಟೀಸ್ ಗೇಮಲ್ಲಿ, ಇದರಲ್ಲಿ ಬೌಲಿಂಗೇ ಮಾಡಲಿಲ್ಲ. ಇವರೆಲ್ಲ ಸರಿಯಾಗಿ ತಿಂತಾ ಇದ್ರು ಫಾಸ್ಟ್ ಬೌಲರ್ಸ್ಗಳು. ಅವಾಗ ಬಂದು ಒಂದು ಓವರ್ ಹಾಕಿರ್ಬೋದಾಗಿತ್ತು. ಯಾಕಂದರೆ ಹಾರ್ದಿಕ್ ಪಾಂಡ್ಯ ನಿಮಗೆ ಗೊತ್ತಿರೋದೆ ಹೋದ ಮ್ಯಾಚಲ್ಲಿ ಇಂಜ್ಯೂರ್ ಆದರು ಬ್ಯಾಟಿಂಗ್ ಆಡಬೇಕಾದ್ರೆ. ಸೊ ಈ ಮ್ಯಾಚು ಆಡೋದು ಡೌಟ್ ಇದೆ. ನೆಕ್ಸ್ಟ್ ಮ್ಯಾಚ್ ನ್ಯೂಜಿಲ್ಯಾಂಡ್ ಮೇಲೆ ಮ್ಯಾಚ್ ಇದೆಯಲ್ಲ, ಆ ಮ್ಯಾಚು ಹಾರ್ದಿಕ್ ಪಾಂಡ್ಯ ಆಡೋದು ಡೌಟ್ ಇದೆ. ಮ್ಯಾಟ್ರ್ ಏನಂದ್ರೆ ಹಾರ್ದಿಕ್ ಪಾಂಡ್ಯ ನಾಕ್ಔಟ್ ಸ್ಟೇಜ್ ಆಗೋರ್ಗು ಅಂದರೆ ಆಲ್ಮೋಸ್ಟ್ ಈ ಟೂರ್ನಮೆಂಟ್ ಫುಲ್ಲು ಬೌಲಿಂಗ್ ಮಾಡೋದಿಲ್ವಂತೆ ಮ್ಯಾಮ್. ಸೊ ಇದು ಮ್ಯಾಟ್ರು. ಹಾರ್ದಿಕ್ ಪಾಂಡ್ಯ ಆಸ್ ಎ ಕಂಪ್ಲೀಟ್ಲಿ ಬ್ಯಾಟ್ಸ್ಮನ್ ಅಂತೂ ಆಡ್ಸಕ್ ಆಗೋದಿಲ್ಲ. ನನ್ನ ಪ್ರಕಾರ ಹೇಳಿದ್ರೆ ಕಂಪ್ಲೀಟ್ಲಿ ಬ್ಯಾಟ್ಸ್ಮನ್ ಆಗಂತೂ ಆಡ್ಸಕ್ ಆಗೋದಿಲ್ಲ ಗುರು. ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ರೆ ಅಂದ್ರೆ ಹಾರ್ದಿಕ್ ಪಾಂಡ್ಯ ಅಂತ ಒಳ್ಳೆ ಕಂಟೆಂಡರು ಬೇರೆ ಆ ಸ್ಪಾಟಿಗೆ ಯಾರು ಇರೋದಿಲ್ಲ ಬೌಲಿಂಗ್ ಮಾಡಿದ್ರು ಅಂತಂದ್ರೆ. ಸೊ ಬೌಲಿಂಗು ಮಾಡಬೇಕು, ಅವ್ರು ಬ್ಯಾಟಿಂಗು ಆಡಬೇಕು ಆ ಸ್ಪಾಟಲ್ಲಿ. ಏನಕ್ಕೆ ಅಂದರೆ 5 ಜನ ಬೌಲರ್ಸ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ, ನಿಮಗೆ ಗೊತ್ತಿರುತ್ತೆ. ಆ ಒಂದು ಸ್ಪಾಟಲ್ಲಿ ಆಲ್ರೌಂಡರ್ ಇರಬೇಕು. ಆ ಆಲ್ರೌಂಡರ್ ಯಾರು ಅಂತಲೇ ನಮಗೆ ಸೈಕ್ ಆಗ್ತಾ ಇರೋದು. ಸೊ ಇಲ್ಲಿ ಬೇಜಾನ್ ಕಾಂಬಿನೇಷನ್ ನಡೀತೈತೆ ಗುರು. ಈ ಸ್ಥಾನದಲ್ಲಿ ಇಶಾನ್ ಕಿಶನ್ ಹಾಕಿಸ್ಬೋದು, ಹಾರ್ದಿಕ್ ಪಾಂಡ್ಯ ಜಾಗದಲ್ಲಿ ಆಸ್ ಎ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಬರ್ಬೋದು ಅಂತ ಎಲ್ಲ ಸ್ವಲ್ಪ ಜನ ಹೇಳ್ತವ್ರೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಹಾರ್ದಿಕ್ ಪಾಂಡ್ಯ ಜಾಗದಲ್ಲಿ ಶಾರ್ದುಲ್ ಠಾಕೂರ್ನ ತೊಗೊಂಬರೋದು ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಇದೆ. ಶಾರ್ದುಲ್ ಠಾಕೂರ್ನ ತೊಗೊಂಬಂದ್ರೆ ಅವರು ಬ್ಯಾಟಿಂಗು ಆಡ್ತಾರೆ, ನಿಮಗೆ ಗೊತ್ತಿರೋದೆ. ಸ್ವಲ್ಪ ಡಿಸೆಂಟಾಗಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಪವರ್ ಸ್ಟ್ರೋಕಿಂಗ್ ಎಬಿಲಿಟಿ ಇದೆ ಶಾರ್ದುಲ್ ಠಾಕೂರ್ಗೆ. ಏನು ಗೊತ್ತಾ ಮ್ಯಾಮ್, ಇಲ್ಲೊಂದು ಆಗಿರೋದೇನು ಅಂತಂದರೆ, ಇವರು ಕರೆಕ್ಟಾಗಿ ಸೆಲೆಕ್ಷನ್ ಮಾಡಿಲ್ಲ. ಆಲ್ರೌಂಡಿಂಗ್ ಪೊಸಿಷನ್ಗೆ ಕರೆಕ್ಟಾಗಿ ಸೆಲೆಕ್ಷನ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಆಸ್ ಎ ಬ್ಯಾಟ್ಸ್ಮನ್ ಆಡಂಗಿದ್ರೆ ಸೆಲೆಕ್ಟೇ ಮಾಡಬಾರ್ದಾಗಿತ್ತು ಅಂತ ನಾನು ಹೇಳ್ತೀನಿ. ವರುಣ್ ಅಯ್ಯರ್ ಅಂತ ನಿಮ್ಗೆ ಗೊತ್ತಿರೋದೆ, IPL ಇವಾಗ ರೀಸೆಂಟಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ 15ನೇ ತಾರೀಕುವರೆಗೂ ಟೈಮ್ ಇತ್ತು ಗುರು, ಅಂದರೆ ವರ್ಲ್ಡ್ ಕಪ್ ಆಗೋಕ್ಕಿಂತ ಮುಂಚೆ ಟೈಮ್ ಇತ್ತು. ಸೊ ಇಲ್ಲಿ ಆಲ್ಟ್ರೇಷನ್ ಮಾಡ್ಕೊಂಡಿರ್ಬೋದಾಗಿತ್ತು. ಹಾರ್ದಿಕ್ ಪಾಂಡ್ಯನ ಈಚೆ ಇರಿಸ್ಬಿಟ್ಟು ವರುಣ್ ಅಯ್ಯರ್ನ ಕರ್ಕೊಂಡಿರ್ಬೋದಾಗಿತ್ತು. ಅವ್ರು ಬೌಲಿಂಗ್ ಕೂಡ ಆಗ್ತಾರೆ ವರುಣ್ ಅಯ್ಯರ್, ನೀವು ನೋಡಿರ್ತೀರಾ. ಸೊ ಈ ಥರ ಒಂದು ಇದು ಮಾಡಿದ್ರೆ ಸ್ವಲ್ಪ ವರ್ಕೌಟ್ ಆಗಿರೋದು ಗುರು. ಹಾರ್ದಿಕ್ ಪಾಂಡ್ಯ ಆಸೆ ಕಂಪ್ಲೀಟ್ಲಿ ಬ್ಯಾಟ್ಸ್ಮನ್ ಅಂತಂದರೆ ಆಗೋದಿಲ್ಲ. ಇವಾಗ ಏನಿದೆ ಅಂತ ದಾರಿ ಇವ್ರಿಗೆ. ಹಾರ್ದಿಕ್ ಪಾಂಡ್ಯ ಜಾಗದಲ್ಲಿ ಇಶಾನ್ ಕಿಶನ್ ಆಡಿಸ್ಬಿಟ್ಟು ಶಾರ್ದುಲ್ ಠಾಕೂರ್ ತಗೊಂಡ್ಬರ್ಬೇಕು ಅಂದರೆ ಭುವನೇಶ್ವರ್ ಕುಮಾರ್ನ ಕುಂಡಿಸ್ಬೇಕು. ಸೊ ನಾನು ಶಾರ್ದುಲ್ ಠಾಕೂರ್ನೇ ಪ್ರಿಫರ್ ಮಾಡ್ತೀನಿ ಗುರು. ಅದೇ ಇವ್ರು ಇವಾಗ ಮಾಡಿರೋ ಸೆಲೆಕ್ಷನ್ ಪ್ರಕಾರ ಹೆಂಗೆ ಆಡಿದ್ರು 6 ಜನ ಬ್ಯಾಟ್ಸ್ಮನ್ ಇಟ್ಕೊಂಡು ಹೋಗ್ಬೇಕು, 5 ಜನ ಬೌಲರ್ನ ಇಟ್ಕೊಂಡು ಹೋಗ್ಬೇಕು. ಅಂದರೆ ಪರ್ಟಿಕ್ಯುಲರ್ ಆಗಿ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಕೊಡೋವಂಥ ಪುಡಾಂಗ್ ಪ್ಲೇಯರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ನೀವು ಜಡೇಜಾ ನನಗೇನೋ ಒಂಥರ CSK ಹೋದಾಗ್ಲೇ ವಾಂಚ ಪ್ಲೇಯರ್ ಅದು. ಇಂಡಿಯನ್ ಟೀಮಲ್ಲಿ ಅಷ್ಟೊಂದು ಪುಡಾಂಗ್ ಪರ್ಫಾರ್ಮೆನ್ಸ್ ಜಡೇಜಾ ಕಡೆಯಿಂದ ಬಂದಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಜಡೇಜಾ ಒಬ್ಬರೇ ಆಲ್ರೌಂಡರ್ ಥರ ಆಡಬಹುದು. ಸೊ ನೋಡೋಣ ಏನಾಗುತ್ತೆ ಅಂತ ಗುರು. ಇನ್ನು ಇವಾಗ ಟೂ ಅರ್ಲಿ ಅಂತ ಅನ್ಕೊಂತೀನಿ. ನೋಡೋಣ ಇವಾಗ ಹಾರ್ದಿಕ್ ಪಾಂಡ್ಯನೇ ಆಡಿಸ್ತಾರೋ, ಹಾರ್ದಿಕ್ ಪಾಂಡ್ಯ ನೆಕ್ಸ್ಟ್ ಮ್ಯಾಚ್ ಆಡೋದು ಡೌಟ್ ಇದೆ. ಅಥವಾ ಕಮ್ ಬ್ಯಾಕ್ ಮಾಡ್ತಾರೋ ಹಾರ್ದಿಕ್ ಪಾಂಡ್ಯ, ಅಥವಾ ಇಶಾನ್ ಕಿಶನ್ ಆಡಿಸ್ತಾರೋ ನೆಕ್ಸ್ಟ್ ಮ್ಯಾಚು. ನನಗೇನೋ ಇಶಾನ್ ಕಿಶನ್ ಆಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಮ್ಯಾಚು ಇಶಾನ್ ಕಿಶನ್ ಆಡಿಸಿ ಆಮೇಲೆ ಭುವನೇಶ್ವರ್ ಕುಮಾರ್ ಜಾಗದಲ್ಲಿ ಶಾರ್ದುಲ್ ಠಾಕೂರ್ನ ಆಡಿಸ್ತಾರೆ ಅಂತ ನನ್ನ ಒಂದು ಪ್ರಿಡಿಕ್ಷನು. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಗುರು? ಹಾರ್ದಿಕ್ ಪಾಂಡ್ಯ ಆಡಬೇಕಾ ಆಸ್ ಎ ಬ್ಯಾಟ್ಸ್ಮನ್? ಬರೀ ಬ್ಯಾಟ್ಸ್ಮನು ಅಂದರೆ ಅವ್ರು ಬೌಲಿಂಗ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇವ್ರು ನಿಮಗೆ ಆಡಬೇಕಾ, ಇಶಾನ್ ಕಿಶನ್ ಆಡಬೇಕಾ ಹಾರ್ದಿಕ್ ಪಾಂಡ್ಯ ಜಾಗದಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ ಗಾಯ್ಸ್. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಚಿಯರ್ಸ್, ಬಾಯ್.